ಪತ್ನಿ, ಬಾಯ್ ಫ್ರೆಂಡ್, ಸಿಮೆಂಟ್ ಮತ್ತು ಚಾಕು. ಈ 4 ಶಬ್ದಗಳಲ್ಲಿ ಕೂತಿವೆ ಮೀರತ್ನ ಸೌರಭ್ ರಜಪೂತ್ನ ಮರ್ಡರ್. ಪ್ರೀತಿ, ಮದುವೆ, ಮೋಸ ಹಾಗೂ ಕೊಲೆ ಕಹಾನಿ ಕೇಳಿಸ್ಕೊಂಡ್ರೆ ನಿಮಗೇನೆ ದಿಗ್ಭ್ರಮೆ ಆಗುತ್ತೆ. ಈ ಕ್ಷಣದಲ್ಲಿ ಇಡೀ ದೇಶದಲ್ಲಿ ದೊಡ್ಡ ಸುದ್ದಿ ಮಾಡಿರೋಂಥ ಮರ್ಡರ್ ಕತೆ ಇದು. ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಪತಿನ ಕ್ರೂರವಾಗಿ ಕೊಳ್ತಾಳೆ. ಪ್ಲ್ಯಾನ್ ಹೆಂಗಿತ್ತು ಅಂತಂದರೆ ಯಾರಿಗೂ ಗೊತ್ತಾಗಬಾರ್ದು. ಇವ್ರಿಗೇನು ಕರ್ಮ ಬಂದಿತ್ತು. ಇದು ಸೌರಭ್ ರಾಜ್ಪೂತನ ಕತೆ. ಲಂಡನ್ನಲ್ಲಿ ಕೆಲಸ ಮಾಡ್ತಿದ್ದವರು. 25ನೇ ಫೆಬ್ರವರಿ ಹೆಂಡತಿ ಮುಸ್ಕಾನ್ನ ಹುಡ್ದಪ್ಪ ಇರುತ್ತೆ. ಕರೆಕ್ಟಾಗಿ ಒಂದು ದಿವಸದ ಮುಂಚೆ ಅಂದರೆ 24ನೇ ತಾರೀಕು ಸೌರಭ್ ರಾಜ್ಪೂತ್ ಅವರು ಲಂಡನ್ನಿಂದ ಮೀರತ್ಗೆ ಬರ್ತಾರೆ. ಅಷ್ಟಲ್ಲದೆ ಬಂದು ಅವಳ ಹಬ್ಬಕ್ಕೂ ಹುಟ್ಟದಬ್ಬ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ತುಂಬಾ ಎಂಜಾಯ್ ಕೂಡ ಮಾಡ್ತಾರೆ. ಇವರು ಮೀರತ್ನ ಇಂದಿರಾ ಕಾಲೋನಿ ಅನ್ನೋ ಏರಿಯಾದಲ್ಲಿ ತಮ್ಮ 6 ವರ್ಷದ ಮಗಳ ಜೊತೆ ಇರ್ತಾರೆ, ಒಂದು ಮನೇಲಿ ವಾಸ ಮಾಡ್ತಾ. ಹೀಗಿರ್ಬೇಕಾದ್ರೆ 4ನೇ ತಾರೀಕು ಮಾರ್ಚ್ ಅಂದು ಸೌರಭ್ ಮನೇಲಿ ಮಲ್ಕೊಂಡಿರ್ಬೇಕಾದ್ರೆ ಪತ್ನಿ ಅಂದರೆ ಹೆಂಡತಿ ಆದವಳು ಅವಳ ಬಾಯ್ ಫ್ರೆಂಡಿಗೆ ಫೋನ್ ಮಾಡ್ತಾಳೆ. ಅದಾದಮೇಲೆ ಅವ್ನು ಬಂದ ಮೇಲೆ ಸೌರಭ್ನ ಚಾಕುವಿಂದ ಕೊಲೆ ಮಾಡ್ತಾರೆ. ಅದಾದಮೇಲೆ ಅವನ ದೇಹನ ಬಾತ್ರೂಮಿಗೆ ತೊಗೊಂಡೋಗಿ ಅವನ ದೇಹನ 15 ತುಂಡುಗಳಾಗಿ ಕತ್ತರಿಸ್ತಾರೆ. ಸೌರಭ್ ಸತ್ತೋಗಿರ್ತಾನೆ, ಅವನ ದೇಹದ 15 ತುಂಡುಗಳಾಗಿರ್ತದೆ. ಹೀಗಿರಬೇಕಾದ್ರೆ ಪತ್ನಿ ಅಂದರೆ ಹೆಂಡತಿ ಮುಸ್ಕಾನ್ ಹಾಗೂ ಅವಳ ಬಾಯ್ ಫ್ರೆಂಡ್ ಸಾಹಿಲ್ಗೆ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ, ಈ ತುಂಡಾಗಿರೋ ದೇಹನ ಏನು ಮಾಡೋದು ಅಂತ. ಅದಕ್ಕೋಸ್ಕರ ಒಂದು ಬ್ಲೂ ಕಲರ್ ಡ್ರಮ್ನ ಯೂಸ್ ಮಾಡ್ತಾರೆ. ನೀವೇನು ಈ ಬ್ಲೂ ಕಲರ್ ಡ್ರಮ್ ನೋಡ್ತಿದ್ದೀರೋ, ಈ ಡ್ರಮ್ಮಲ್ಲೇ 15 ತುಂಡುಗಳಾಗಿರೋ ಸೌರಭ್ನ ಶವ ಇರುತ್ತೆ. ಆ ತುಂಡುಗಳು ತುಂಬಿಸಿದ ಮೇಲೆ ಅದ್ರ ಮೇಲೆ ಸಿಮೆಂಟ್ನ ತುಂಬ್ತಾರೆ. ಸಿಮೆಂಟ್ನ ತುಂಬಿದ ನಂತರ ಅದನ್ನು ಕ್ಲೋಸ್ ಮಾಡ್ತಾರೆ. ಇದಾದ ಮೇಲೆ ಅದನ್ನು ಬಾತ್ರೂಮಲ್ಲಿ ಚಿಟ್ಟು ಅವ್ರು ನಾರ್ಮಲಾಗೇ ಇರ್ತಾರೆ. 6 ವರ್ಷದ ಮಗಳು ಎಕ್ಸಾಮು 6ನೇ ತಾರೀಕಿಗೆ ಮುಗ್ದೋಗಿರುತ್ತೆ. ಈಗ 6ನೇ ತಾರೀಕು ಮಗಳು ಎಕ್ಸಾಮ್ ಮುಗಿದ್ಮೇಲೆ ಮಾರ್ಚ್ನಲ್ಲಿ ಅವಳನ್ನ ತಮ್ಮ ನಾನಿ ಅಂದರೆ ಅಜ್ಜಿ ಮನೆಗೆ ಬಿಟ್ಬಿಟ್ಟು ಇವರಿಬ್ಬರು ಹಿಮಾಚಲ್ ಪ್ರದೇಶಕ್ಕೆ ಟ್ರಿಪ್ಗಂತ ಹೋಗ್ತಾರೆ. ಅದಾದಮೇಲೆ ಶಿಮ್ಲಾಗೆ ಹೋಗ್ತಾರೆ, ಮನಾಲಿಗೆ ಹೋಗ್ತಾರೆ, ಶಾಪಿಂಗ್ ಮಾಡ್ತಾರೆ. ಫುಲ್ ಏನೂ ಆಗಿಲ್ಲದಿರೋ ಥರ ಎಂಜಾಯ್ ಮಾಡ್ಕೊಂಡು ಆರಾಮಾಗಿರ್ತಾರೆ. ಈ ಪಾಪಿಗಳ ಮೇಲೆ ಎಷ್ಟು ಸಿಟ್ಟಿದೆ ಅಂದರೆ ಜನಗಳಿಗೆ, ಅವ್ರನ್ನ ಕೋರ್ಟ್ ಆವರಣದಲ್ಲಿ ಕರ್ಕೊಬರ್ಬೇಕಾದ್ರೆ ಒಂದು ವಕೀಲರ ಗುಂಪೇ ಅಟ್ಯಾಕ್ ಮಾಡುತ್ತೆ. ಅಷ್ಟಲ್ಲದೆ ಇವ್ರನ್ನ ನೇಣಿಗೆ ಹಾಕಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಪತ್ನಿ ಅನ್ನೋ ರಾಕ್ಷಸಿಗೆ ಅವಳ ಹೆತ್ತ ಅಪ್ಪ ಅಮ್ಮನೇ ಏನು ಒತ್ತಾಯ ಮಾಡ್ತಾ ಇದ್ದಾರೆ ಅಂದರೆ ಅವಳನ್ನ ಗಲ್ಗೇರಿಸಿ ಅಂತ. ಯಾಕಂದರೆ ಅವಳಿಗೆ ಬದುಕೋ ಹಕ್ಕೇ ಇಲ್ಲ ಅಂತ. ಮೇಲ್ ನೋಡೋಕ್ಕೆ ಹೋದರೆ ಇವರಿಬ್ರದ್ದು ಲವ್ ಮಾಡಿ 2 ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗಿರ್ತಾರೆ. ಬಟ್ ಈ ರೀತಿ ಮಾಡೋದ್ರಿಂದ ಇಡೀ ಮೀರತ್ತು ಅಥವಾ ಇಡೀ ದೇಶಾದ್ಯಂತ ದೊಡ್ಡ ಸುದ್ದಿಯಾಗಿ ಎಲ್ಲರೂ ಇಂಥವ್ರಿಗೆ ಕ್ಯಾಕರ್ಸ್ ಉಗೀತಾ ಇದ್ದಾರೆ. ವೀಕ್ಷಕರೇ, ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.